ಸಮಾನ್ಯಾರಿಲ್ಲ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಸಂವಿಧಾನ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಸಂವಿಧಾನ ಸಂವಿಧಾನ ಬರೆಯೋದಂದ್ರ ಸಾಮಾನ್ಯ ಅಲ್ಲ ಭೀಮದೇವ ಅಂಬೇಡ್ಕರ್ಗೆ ಸಮಾನ್ಯಾರಿಲ್ಲ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಸಂವಿಧಾನ ಸಂವಿಧಾನ ರಚನೆ ಸಮಿತಿಗೆ 7 ಜನರನ್ನು ಆಯ್ಕೆ ಮಾಡಿದರು. ಕರಡು ಸಮಿತಿಯ ಅಧ್ಯಕ್ಷರು ನಮ್ಮ ಭೀಮರಾವ್ ಅಂಬೇಡ್ಕರ್ ಆಗಿದರು. ಆಯ್ಕೆ ಮಾಡಿದ ಎಲ್ಲ ಸದಸ್ಯರು ಸುಳ್ಳು ನೆಪ ಹೇಳಿ ದೂರ ಸರಿದರು. ಭೀಮರಾವ್ ಸಂವಿಧಾನ ಬರೆದರು. ಸುಳ್ಳು ನೆಪ ಹೇಳಿ ದೂರ ಸರಿದರು. ಭೀಮರಾವ್ ಸಂವಿಧಾನ ಬರೆದವರು. ಸಂವಿಧಾನ ಬರೆಯೋದಂದ್ರ ಸಾಮಾನ್ಯ ಅಲ್ಲ ಭೀಮರಾವ್ ಅಂಬೇಡ್ಕರ್ಗೆ ಸಮಾನ್ಯಾರಿಲ್ಲ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಸಂವಿಧಾನವನ್ನ ಕಷ್ಟಪಟ್ಟು ಬರದಾನೋ ಭೀಮಾ ಸಂವಿಧಾನ ರಚನೆ ಸಮಿತಿಗೆ 7 ಜನರನ್ನು ಆಯ್ಕೆ ಮಾಡಿದರು. ಕರಡು ಸಮಿತಿಯ ಅಧ್ಯಕ್ಷರು ನಮ್ಮ ಭೀಮರಾವ್ ಅಂಬೇಡ್ಕರ್ ಆಗಿದರು. ಆಯ್ಕೆ ಮಾಡಿದ ಎಲ್ಲ ಸದಸ್ಯರು ಸುಳ್ಳು ನೆಪ ಹೇಳಿ ದೂರ ಸರಿದರು. ಭೀಮರಾವ್ ಸಂವಿಧಾನ ಬರೆದರು. ಸುಳ್ಳು ನೆಪ ಹೇಳಿ ದೂರ ಸರಿದರು. ಭೀಮರಾವ್ ಸಂವಿಧಾನ ಬರೆದವರು. ಸಂವಿಧಾನ ಬರೆಯೋದಂದ್ರೆ ಸಾಮಾನ್ಯ ಅಲ್ಲ ಭೀಮರಾವ್ ಅಂಬೇಡ್ಕರ್ಗೆ ಸಮಾನ್ಯಾರಿಲ್ಲ ಕಷ್ಟಪಟ್ಟು ಬರದಾನೋ ಭೀಮಾ ಎರಡು ವರ್ಷ 11 ತಿಂಗಳು 18 ದಿನದಲ್ಲಿ ಸಂವಿಧಾನ ಬರೆದರು. 1950 ಜನವರಿ 26ನೇ ತಾರೀಕು ಭೀಮರಾವ್ ಬರೆದ ಸಂವಿಧಾನವು ಅಂದಿನಿಂದ ಜಾರಿಯಾಯಿತು. ದೇಶ ಗಣರಾಜ್ಯವಾಯಿತು. ಅಂದಿನಿಂದ ಜಾರಿಯಾಯಿತು. ಪ್ರಜಾರಾಜ್ಯವಾಯಿತು. ಸಂವಿಧಾನ ಬರೆಯೋದಂದ್ರ ಸಾಮಾನ್ಯ ಅಲ್ಲ ಭೀಮರಾವ್ಗೆ ಸಮಾನ್ಯಾರಿಲ್ಲ ಕಷ್ಟಪಟ್ಟು ಬರದಾನೋ ಭೀಮಾ ಕಷ್ಟಪಟ್ಟು ಬರದಾನೋ ಭೀಮಾ 2 ವರ್ಷ 11 ತಿಂಗಳು 18 ದಿನದಲ್ಲಿ ಸಂವಿಧಾನ ಬರೆದರು. 1950 ಜನವರಿ 26ನೇ ತಾರೀಕು ಭೀಮರಾವ್ ಬರೆದ ಸಂವಿಧಾನವು ಅಂದಿನಿಂದ ಜಾರಿಯಾಯಿತು. ದೇಶ ಗಣರಾಜ್ಯವಾಯಿತು. ಅಂದಿನಿಂದ ಜಾರಿಯಾಯಿತು. ಪ್ರಜಾರಾಜ್ಯವಾಯಿತು. ಸಂವಿಧಾನ ಬರೆಯೋದಂದ್ರ ಸಾಮಾನ್ಯ ಅಲ್ಲ ಭೀಮರಾವ್ ಅಂಬೇಡ್ಕರ್ಗೆ ಸಮಾನ್ಯಾರಿಲ್ಲ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಸಂವಿಧಾನವನ್ನ ಕಷ್ಟಪಟ್ಟು ಬರದಾನೋ
ಭೀಮಾ ಭಾರತೀಯ ಸಂವಿಧಾನ ಅಜ್ಞಾನ ಎಂಬ ಕಲ್ಲನ್ನು ಕೆತ್ತಿದ ಭೀಮರಾವ ಹಗಲಿರಳು ಶ್ರಮವಹಿಸಿ ಸಮಬಾಳು ಸಮಾನತೆಯ ಬಯಸಿ ಸಂವಿಧಾನ ಬರೆದನು ತನ್ನ ಜೀವ ಕಡೆಗಣಿಸಿ ಕೊಟ್ರೆ ಸಾಕೆಂದ ಬರೆದ ಈ ಕವನ ನಾಗರಾಜ ಹಾಡಿ ಹೇಳ್ಯಾನೋ ಪೂರ್ಣ ನಾಗರಾಜ ಹಾಡಿ ಹೇಳ್ಯಾನೋ ಪೂರ್ಣ ತಪ್ಪಿದ್ರ ಕ್ಷಮಿಸ್ರಿ ಅಂದಾನ ಸಂವಿಧಾನ ಬರೆಯೋದಂದ್ರ ಸಾಮಾನ್ಯ ಅಲ್ಲ ಮದೇವ ಅಂಬೇಡ್ಕರ್ಗೆ ಸಮಾನ್ಯಾರಿಲ್ಲ ಕಷ್ಟಪಟ್ಟು ಬರನೋ ಭೀಮಾ ಭಾರತೀಯ ಸಂವಿಧಾನವನ್ನ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಸಂವಿಧಾನವನ್ನ ಸಂವಿಧಾನ ಬರೆಯೋದಂದ್ರೆ ಸಾಮಾನ್ಯ ಅಲ್ಲ ಭೀಮರಾವ ಅಂಬೇಡ್ಕರ್ಗೆ ಸಾಮಾನ್ಯ ಇಲ್ಲ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಸಂವಿಧಾನವನ್ನ ಕಷ್ಟಪಟ್ಟು ಬರದಾನೋ ಭೀಮಾ ಭಾರತೀಯ ಸಂವಿಧಾನವನ್ನ बोलो भीम भगवान की जय। माता की